ನಮಸ್ಕಾರ ಗೆಳೆಯರೇ. ಇವತ್ತಿನ ದಿನ ಅಡಿಕೆಗೆ ನಮ್ಮ ತೋಟಕ್ಕೆ ಯಾವ್ಯಾವ ಗೊಬ್ಬರ ಹಾಕಿದ್ದೀವಿ, ಯಾವ್ಯಾವ ಗೊಬ್ಬರ ಹಾಕ್ತಾಯಿದ್ದೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗೆಲ್ಲ ಅಲ್ಲೇ ಅಡಿಕೆ ಕೊಯ್ಲು ಮುಗೀತಾ ಬಂದು ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕುವಂಥ ಕಾಲ. ಈ ಟೈಮಲ್ಲಿ ಯಾವ್ಯಾವ ಗೊಬ್ಬರ ಹಾಕ್ತಾಯಿದ್ದೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಯಾವ ರೀತಿ ಹಾಕಬೇಕು, ಯಾವುದನ್ನು ಏನಕ್ಕೆ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಅರೇಕಾ ನಟ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಜೈ ಕಿಸಾನ್ ಕಂಪ್ನಿಯಿಂದ ಬಿಟ್ಟಿದ್ದಾರೆ. ಅದನ್ನು ಹೊಸ್ದಾಗಿ ನಾನು ಹಾಕ್ತಾಯಿದ್ದೀನಿ ಈ ಸಾರಿನ. ಇದೇ ಫಸ್ಟ್ನೇ ಸರಿ ನಾನು ಅರೇಕಾ ಸ್ಪೆಷಲ್ ತಂದಿರೋದು. ಇದು 14/6/21 ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಡಿಕೆಗೆ ಅಂತಲೇ ಸ್ಪೆಷಲಾಗಿ ಇದು ಮಾಡಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಇದೇ ಮೊದಲನೇ ಸರಿ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಯಲ್ಲಿ 16/20 ಹಾಕ್ತಾಯಿದ್ದೀವಿ. ಇದಕ್ಕೆ ಮುಂಚೆ ಎಲ್ಲನ ನಾವು 16/20 DAP, ಪೊಟ್ಯಾಶು ಇದನ್ನು ಯೂಸ್ ಮಾಡ್ತಾಯಿದ್ವಿ ವರ್ಷ ಪ್ರತಿ ಸಲ. ನಾನು ಈ ಸರಿ ಅಡಿಕೆಕಾಯಿ ಉದುರೋದಕ್ಕೆ, ಅಡಿಕೆಕಾಯಿ ಹೊಡೆಯೋದು ಹಣ್ಣು ಹೊಡೆಯೋದು ಅಂತ ಕರಿತೀವಿ ನಾವು. ಈ ರೀತಿ ಹಣ್ಣು ಹೊಡೆಯೋದಕ್ಕೆ ನಿಲ್ಲಿಸೋಕ್ಕೋಸ್ಕರನ ಜಿಂಕ್ ಗೊಬ್ಬರನ ಈ ವರ್ಷ ಮೊದಲನೇ ಸರಿ ಹಾಕ್ತಾಯಿದ್ದೀನಿ. ಇದ್ರ ರಿಸಲ್ಟು ಸಹ ಮುಂದೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇನ್ನೊಂದು ಸರಿನ ಗೊಬ್ಬರ ಯಾವ್ದು ಅನ್ನೋದನ್ನು, ನಾನು ಯಾವ್ದಾವ್ದು ಗೊಬ್ಬರ ಬಳಸ್ತಾಯಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಅರೇಕಾ ಸ್ಪೆಷಲ್ ಅಂತ ಹೇಳ್ಬಿಟ್ಟು 14/6/20 ಅಂತ ಹೇಳ್ಬಿಟ್ಟು ಇದನ್ನು ಬಳಸ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಇದು 16/20, ಇದನ್ನು ಅದ್ರ ಜೊತೆನೇ ಬಳಸ್ತಾಯಿದ್ದೀನಿ. ಮತ್ತು ಅದ್ರ ಜೊತೆನಲ್ಲೇ ಮ್ಯಾಂಗನೀಸು, ಜಿಂಕು, ಬೋರಾನು, ಐರನ್ನು ಈ 4 ಸಹ ಇದರಲ್ಲೇ ಇರುತ್ತೆ. ಈ 4 ಸಹ ಈ ಪ್ಯಾಕೆಟಲ್ಲೇ ಒಂದರಲ್ಲೇ ಈ 4 ಕಂಟೆಂಟು ಸಹ ಇದೊಂದೇ ಪ್ಯಾಕೆಟ್ನಲ್ಲೇ ಇರುತ್ತೆ. ಇದು ಅಡಿಕೆಕಾಯಿ ಉದುರದೇ ಇರೋದಕ್ಕೆ, ಅಡಿಕೆಕಾಯಿ ಹೊಡಿದೇ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ. ನೋಡಿ, ಇದಿಷ್ಟು ಗೊಬ್ಬರನೂ ಸಹ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಗೊಬ್ಬರನೂ ಸಹ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಗೊಬ್ಬರನೆಲ್ಲ ಮಿಕ್ಸ್ ಮಾಡಿಕೊಂಡು ಬುಡದ ಸುತ್ತಲೂ ಸಹ ಹಾಕ್ತಾಯಿದ್ದೀನಿ. ಈ ರೀತಿ ಪಾಯಿ ಮಾಡಿದರೆ ಬುಡದ ಸುತ್ತಲೂ ಹಾಕ್ಬೋದು, ಅಥವಾ ಗೇಮೆ ಮಾಡಿಲ್ಲ ಅಂದರೆ ಗುದ್ದಿನಲ್ಲಿ ಸ್ವಲ್ಪ ನೆಲ ಅಗದ್ಬಿಟ್ಟು ಒಂದು ಏಟು ಹಾಕಿ ಅಗದ್ಬಿಟ್ಟು ಗಿಡದ 2 ಸುತ್ತು 2 ಮಕ ಇಲ್ಲಾಂದರೆ 4 ಮಕ, ಸಾಧ್ಯವಾದರೆ 4 ಮಕನೂ ಸಹ ಗೊಬ್ಬರ ಕೊಡೋದು ಒಳ್ಳೆಯದು. ಈಗ ಒಂದು ವರ್ಷಕ್ಕೆ ಒಂದೇ ಸರಿ 1 kg ಗೊಬ್ಬರ ಕೊಡೋ ಬದಲು ವರ್ಷದಲ್ಲಿ 3 ಸರಿ 4 ಸರಿ 150 ಗ್ರಾಮು 200 ಗ್ರಾಮು ಈ ರೀತಿ ಗೊಬ್ಬರ ಕೊಡೋದು ಗಿಡಕ್ಕೆ ಒಳ್ಳೆಯ ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೊಳ್ತವೆ. ಮತ್ತು ಈ ರೀತಿ ರಾಸಾಯನಿಕ ಗೊಬ್ಬರವನ್ನು ಹಾಕಿದ ತಕ್ಷಣ ಸಾಧ್ಯವಾದಷ್ಟು ನೀರನ್ನು ಕೊಡೋದು ಉತ್ತಮ. ಗೊಬ್ಬರ ಹಾಕಿದ ತಕ್ಷಣ ನೀರು ಕೊಟ್ಟರೆ ಗೊಬ್ಬರ ಚೆನ್ನಾಗಿ ಕರಿಕೊಳ್ಳುತ್ತೆ, ಚೆನ್ನಾಗಿ ಬೇರುಗಳಿಗೆ ಇಳ್ಕೊಳ್ಳುತ್ತೆ. ಗೊಬ್ಬರ ಹಾಕಿದ ತಕ್ಷಣ ನೀರು ಕೊಡೋದು ಒಳ್ಳೆಯದು. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆನೂ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.